ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು 2026 ಆಲ್ರೆಡಿ 6 ತಿಂಗಳು ಕಳೆದುಬಿಟ್ಟಿದ್ದೀವಿ. ಇನ್ನೊಂದು 6 ತಿಂಗಳು ಇದೆ. ಅಂದರೆ ಈ 6 ತಿಂಗಳು ಕೂಡ ಮ್ಯಾಟ್ರ್ ಆಗುತ್ತಲ್ಲ. ಈ 6 ತಿಂಗಳು ಈ ಗುರು ಬದಲಾವಣೆ ಆಗಿರೋದ್ರಿಂದ ಕೆಲವೊಂದು ರಾಶಿಗಳಿಗೆ ತುಂಬ ಯೋಗ, ತುಂಬ ಅದೃಷ್ಟ ಬರುವಂಥದ್ದು, ತುಂಬ ಒಂದು ಜೀವನದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಮಹತ್ತರವಾದ ಬದಲಾವಣೆಗಳಾಗುವಂಥದ್ದು ಯಾವ್ಯಾವ ವಿಷಯದಲ್ಲಿ ಆಗ್ಬೋದಪ್ಪ ಅಂತಂದರೆ ಮದುವೆಗೆ ಸಂಬಂಧಪಟ್ಟಂಗೆ ಇರ್ಬೋದು, ಮನೆ ಸಂಬಂಧಪಟ್ಟಂಗೆ ಅಂದರೆ ಹೊಸದಾಗಿ ಏನಾದರೂ ಮನೆ ಪರ್ಚೇಸ್ ಮಾಡುವಂಥದ್ದು, ಕಟ್ಟಿರೋವಂಥದ್ದೇ ಅಥವಾ ಸೈಟ್ ತೊಗೊಳ್ಳೋವಂಥದ್ದು, ಸೈಟ್ ತೊಗೊಂಡಿರೋರು ಆಲ್ರೆಡಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋವಂಥದ್ದು, ಒಂದು ರೀತಿಯಲ್ಲಿ ಜೀವನದ ಭಾಗ್ಯದ ಬಾಗಿಲುಗಳು ತೆಗೆಯುತ್ತೆ ಅನ್ನೋವಂಥದ್ದು, ಅದೃಷ್ಟ ಬರುವಂಥದ್ದು, ಕೆಲವರಿಗೆ ಕಂಕಣ ಬಲ ಕೂಡ ಬರುವಂಥದ್ದು. ಈ ರೀತಿಯಲ್ಲಿ ತುಂಬ ಜನಕ್ಕೆ ಯಾವ ಥರ ಆಗುತ್ತೆ ಅನ್ನುವಂಥದ್ದು, ಯಾವ ರಾಶಿಗಾಗುತ್ತೆ ಅನ್ನೋಂಥದ್ದು ನಾನು ಹೇಳ್ತೀನಿ. ಯಾಕಂದರೆ 2026 ಇನ್ನೂ 6 ತಿಂಗಳು ಏನಿದೆ, ಯಾವ್ಯಾವ ರಾಶಿಗೆ ಅದೃಷ್ಟದ ಬಾಗಿಲು ತೆಗೆಯುತ್ತೆ, ಈ ರಾಶಿಗಳು ಯಾವ ರೀತಿಯಲ್ಲೆಲ್ಲ ಒಂದು ಜೀವನನ ಎಂಜಾಯ್ ಮಾಡ್ತಾರೆ ಅನ್ನೋವಂಥದ್ದು, ಆ ರೀತಿಯಲ್ಲಿ ನಿಮ್ಮ ರಾಶಿನೂ ಕೂಡ ಇಲ್ಲಾಂದರೆ ಇದರಲ್ಲಿದೆ ಅಂತಂದರೆ ಖಂಡಿತವಾಗ್ಲೂ ನೋಡಿ. ನಾನು ಹೇಳಿರೋಂಥ ಎಚ್ಚರಿಕೆಗಳು ಯಾವಾಗಲೂ ಕೊಡ್ತಿರ್ತೀನಿ. ಸೊ ಅದನ್ನು ತೊಗೊಳ್ಳಿ. ಅದ್ರ ಜೊತೆಗೆ ನಿಮಗೇನು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದೀನಿ, ಅದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ತುಂಬ ಅದೃಷ್ಟ ನೋಡುವಂಥದ್ದು ಈ ವರ್ಷ ಮಿಥುನ ರಾಶಿಯವರು ಯಾವ ರೀತಿಯಲ್ಲಿ ಅಂತಂದರೆ, ಸಂಗಾತಿಯಿಂದ ಯೋಗ ಇರ್ಬೋದು, ಮದುವೆಗಳು ಸೆಟ್ಲ್ ಆಗುವಂಥದ್ದು ಇರ್ಬೋದು, ಅಥವಾ ಜೀವನದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಇರೋವಂಥ ರೀತಿಯಲ್ಲಿ ಈಗ ಯಾರೋ ಒಂದು ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ರೀತಿಯಲ್ಲಿ ಏನೋ ಪ್ರೆಸೆಂಟೇಷನ್ ಕೊಟ್ಟಿರ್ತಾರೆ. ಅದನ್ನು ಮಾಡಿರೋದ್ರಿಂದ ಅವ್ರನ್ನ ಸ್ವಲ್ಪ ಪ್ರಮೋಷನ್ ಕೊಟ್ಟು ಮೇಲೆ ಹೋಗುವಂಥದ್ದು, ಸ್ಯಾಲ್ರಿ ಹೈಕ್ ಆಗುವಂಥದ್ದು, ಅಥವಾ ಬೇರೆ ಯಾವುದೋ ಒಂದು ಒಳ್ಳೆ ಪೋಸ್ಟೇ ಅವ್ರಿಗೆ ಕೊಟ್ಬಿಡುವಂಥದ್ದು. ಅಂದರೆ ಅವ್ರ ಮಾತಿಂದ ಕೂಡ ಅವ್ರ ನಡತೆಯಿಂದ ಕೂಡ ಸೊ ಒಳ್ಳೇದಾಗುವಂಥದ್ದಾಗುತ್ತೆ ಅಂತಂದರೆ ಇಂಥ ಒಂದು ಟೈಮಲ್ಲೇ ಆಗುವಂಥದ್ದು. ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಏನೋ ಮಾಡೋಕ್ಕೆ ಹೋಗಿರ್ತಾರೆ. ಸೊ ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಿದಾಗ ಏನಾಗುತ್ತೆ, ಪ್ರಮೋಷನ್ ಸಿಗುವಂಥದ್ದು, ಸ್ಯಾಲ್ರಿ ಹೈಕ್ ಆಗುವಂಥದ್ದಾಗುತ್ತೆ. ಕೆಲವರು ಬಿಸ್ನೆಸ್ ಮಾಡ್ತಿರ್ತಾರೆ, ಅಲ್ಲೂ ಕೂಡ ಇವ್ರ ಬುದ್ಧಿನ ಉಪಯೋಗಿಸಿ ಇನ್ನೊಬ್ರು ಯಾರೋ ಪಾರ್ಟ್ನರ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅವ್ರಿಗೆ ಹೇಳ್ಕೊಟ್ಟಾಗ ಅವರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಪ್ರಾಫಿಟ್ ಜಾಸ್ತಿ ತೊಗೊಳ್ಳೋವಂಥದ್ದು, ಒಂದು ಬಿಸ್ನೆಸ್ಸಲ್ಲಿ ತುಂಬ ಒಳ್ಳೆ ಗ್ರೋತ್ ನೋಡುವಂಥದ್ದು, ಈ ರೀತಿ ಆಗುವಂಥದ್ದು. ಅದೇ ರೀತಿಯಲ್ಲಿ ದುಡ್ಡು ಕಾಸಿನ ಒಂದು ಏನು ಫಿನಾನ್ಷಿಯಲಿ ಫ್ಲೋ ಇರುತ್ತೆ, ಫಿನಾನ್ಷಿಯಲ್ ಫ್ಲೋ ತುಂಬ ಹೆಚ್ಚು ಆರ್ಥಿಕ ಒಂದು ಲಾಭ ಜಾಸ್ತಿ ಆಗುವಂಥದ್ದಾಗುತ್ತೆ. ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತ ನಾವೇನು ಹೇಳ್ತೀವಿ, ಗುಡ್ ಲಕ್ ಅಂತ ನಾವೇನು ಹೇಳ್ತೀವಿ, ಡ್ರೀಮ್ ಅಂತ ನಾವೇನು ಹೇಳ್ತೀವಿ, ಕನಸನ್ನು ಕೂಡ ಸಾಕಾರ ಮಾಡ್ಕೋಬೋದು. ಅಂದರೆ ಇಂಥ ಟೈಮಲ್ಲಿ ಮಾತ್ರನೇ. ಎಲ್ರಿಗೂ ಎಲ್ಲ ಟೈಮು ಒಳ್ಳೇದಾಗಲ್ಲ. ಸೊ ಕೆಲವ್ರಿಗಾದಾಗ ಈ ಮಿಥುನ ರಾಶಿಯವರು ಆ ಸಾಲಲ್ಲಿ ಇರ್ತಾರೆ ಅಂತ ಹೇಳ್ತೀನಿ. ಮಿಥುನ ರಾಶಿಯವರಿಗೆ ಬಂಪರ್ ಟೈಮು. ನೀವು ಏನೇ ಕೆಲಸಕ್ಕೆ ಕೈ ಹಾಕ್ತೀರಾ, ಏನೇ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಒಳ್ಳೇದಾಗುತ್ತೆ. ಹಂಗಂತಂದ್ಬಿಟ್ಟು ದುರಾಂಕಾರ ಬೇಡ. ಎಲ್ಲ ಆಗ್ತಾಯಿದೆ ಅಂತಂದ್ಬಿಟ್ಟು ತಲೆ ಅಂದರೆ ಕೆಲವ್ರು ತಿರುಗೋದೇ ಇಲ್ಲ. ಆಕಾಶ ನೋಡ್ತಿರುತ್ತೆ, ತಲೆ ತಿರುಗ್ತಾ ಇರುತ್ತೆ ಅವರಿಗೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಒಂದು ಇದರಲ್ಲಿರ್ತಾರೆ. ಸೊ ಆ ಟೈಮ್ ಬಂದಾಗ ನಾನು ಹೇಳ್ತೀನಿ ಯಾವಾಗಲೂ, ಒಳ್ಳೆ ಟೈಮ್ ಬಂದಾಗ ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ. ಸೊ ಆ ರೀತಿಯಲ್ಲಿ ಮಿಥುನ ರಾಶಿಯವರು ನಿಮ್ಮ ಜೀವನನ ತುಂಬ ಚೆನ್ನಾಗಿ ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಈ ಟೈಮ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕೊಡುವಂಥ ಪರಿಹಾರ ಏನಪ್ಪ ಅಂತಂದರೆ, ಮಿಥುನ ರಾಶಿಯವರಿಗೆ ಸಾಧ್ಯವಾದಷ್ಟು ನೀವೇನು ಮಾಡಬೇಕು ಅಂತಂದರೆ, ಎಣ್ಣೆ ದೇವರ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಲ್ಲಿ ಹೋದಾಗ ಅಕ್ಕಿ ಕೊಡುವಂಥದ್ದು. ಅಂದರೆ ದವಸ ಧಾನ್ಯ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ದೇವಸ್ಥಾನಗಳಿಗೆ ಅಕ್ಕಿ ಅಂದರೆ ಎಲ್ರಿಗೂ ಊಟ ಆಗ್ತಿರ್ತಾರೆ, ಅವ್ರಿಗೂ ಸುಮ್ಮನೆ ಬರಲ್ಲ ದುಡ್ಡಲ್ವಾ. ಅದರಿಂದ ನಾವು ಏನಾದರೂ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಅದರಿಂದ ಅಕ್ಕಿಗೆ ಸಂಬಂಧಪಟ್ಟಂಗೆ ಏನಾದರೂ ಕೊಡೋವಂಥದ್ದು, ಅಥವಾ ನೀವೇ ಅಡುಗೆಗಳು ಮಾಡಿ ಸಾಕುವಂಥದ್ದು, ಅನಾಥಾಶ್ರಮಗಳಿಗೆ ಅಕ್ಕಿ ಕೊಡುವಂಥದ್ದು, ಈ ರೀತಿ ಮಾಡಿ. ಯಾವುದೇ ಕಾರಣಕ್ಕೂ ಎಲ್ಲೋದ್ರೂ ದುಡ್ಡುಗಳು ಕೊಡಬೇಡಿ. ನಿಮ್ಮ ಕೈಲಿ ಏನು ತೊಗೊಂಡೋಗೋಕ್ಕಾಗುತ್ತೆ, ಏನು ಹೇಳಿರ್ತೀನಿ ಅದನ್ನು ತೊಗೊಂಡೋಗಿ ಕೊಡಿ ಅಂತ ಹೇಳ್ತೀನಿ. ಮಿಥುನ ರಾಶಿಯವರ ಬಂಪರ್ ಟೈಮ್ 2026 ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಒಂದು ವರ್ಷ ನಿಮ್ಮ ಲಕ್ಕು. ಈ ಲಕ್ನ ಮತ್ತೆ ಬರೋದಿಲ್ಲ. ಈ ಲಕ್ ಏನು ನಿಮಗೆ ಕೊಟ್ಟಿರುತ್ತೆ, ಅದನ್ನು ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಫ್ಯೂಚರ್ಗೆ ಏನು ಮಾಡಬೇಕು ಅನ್ನೋಂಥದ್ದನ್ನ ಯೋಚನೆ ಮಾಡಿ. ತುಂಬ ಒಳ್ಳೆ ಟೈಮು. ನೆಕ್ಸ್ಟು ತುಂಬ ಒಳ್ಳೆ ಟೈಮ್ ಬರ್ತಾ ಇರೋದು ಯಾರಪ್ಪ ಅಂತಂದರೆ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಸಡನ್ ಗೇನ್, ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ದುಡ್ಡು ಕಾಸಿನ ಒಂದು ಅರಿವು ಜಾಸ್ತಿ ಆಗುವಂಥದ್ದಾಗುತ್ತೆ. ಎಲ್ಲೋ ಒಂದು ಸೈಟನ್ನು ನಾನು ಆವಾಗಲೇ ಹೇಳ್ತಾ ಇದ್ದೆ, ಸೈಟ್ಗಳು ತೊಗೊಂಡಿರ್ತೀರ, ಎಲ್ಲೋ ನಿಮಗೆ ಗೊತ್ತಿಲ್ಲದೆ ಯಾವಾಗ ಸ್ವಲ್ಪ ಕಮ್ಮಿ ರೇಟಲ್ಲಿ ತೊಗೊಂಡಿರ್ತೀರ, ಇವಾಗ ಅದೇನಾಗ್ಬಿಟ್ಟಿರುತ್ತೆ ಅಂದರೆ 4-6 ಪಟ್ಟು ಜಾಸ್ತಿ ಆಗಿಬಿಟ್ಟಿರುತ್ತೆ. ಅದು ಕೂಡ ನಿಮಗೆ ಒಂದು ಒಳ್ಳೆ ಗ್ರೋತೆ ಅಂತ ಹೇಳುವಂಥದ್ದು. ಆ ಥರ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ನು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ತಾತ ಅಜ್ಜಿನೋ ಅಥವಾ ತಂದೆ ತಾಯಿನೋ ಯಾವುದೋ ಒಂದು ಸೈಟ್ ತೊಗೊಂಡು ಇಟ್ಕೊಂಡಿರ್ತಾರೋ, ಅಥವಾ ಎಲ್ಲೋ ಒಂದು ಫಿಕ್ಸ್ಡ್ ಅಂತ ಇಟ್ಟಿರ್ತಾರೋ ದುಡ್ಡನ್ನ, ಅದನ್ನು ನಿಮ್ಗೆ ಕೊಡುವಂಥದ್ದು ಸಡನ್ ಗೇನ್ ಅಂತ ಹೇಳುವಂಥದ್ದು. ಅಂದರೆ ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಸಡನ್ನಾಗಿ ದುಡ್ಡು ಬರುವಂಥದ್ದು ಅಂತ ಅನ್ನುವಂಥದ್ದು. ಅದರಿಂದ ಇನ್ಕಮ್ ಚೆನ್ನಾಗಾಗುತ್ತೆ, ಸ್ಯಾಲ್ರಿ ಹೈಕ್ ಆಗ್ಬೋದು, ಅಥವಾ ಒಂದು ಪ್ರಮೋಷನ್ ಆಗ್ಬೋದು. ಅದರಿಂದ ಕೂಡ ನಿಮಗೆ ಮನಿ ಅರ್ನಿಂಗ್ಸ್ ಜಾಸ್ತಿ ಆಗ್ಬೋದು. ಈ ರೀತಿ ಖಂಡಿತವಾಗ್ಲೂ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ವರ್ಷ ಅವರಿಗೆ ತುಂಬ ಒಳ್ಳೆ ಲಕ್ ಇದೆ ಅಂತ ಹೇಳ್ತೀನಿ. ಸೊ ಆ ಲಕ್ನ ನಾನು ಅದು ಯಾವಾಗಲೂ ಹೇಳ್ತೀನಿ, ಒಳ್ಳೆ ಲಕ್ ಬಂದಾಗ, ನಮಗೆ ಹಣದ ಅರಿವು ಜಾಸ್ತಿ ಬಂದಾಗ ನಾವೇನು ಮಾಡಬೇಕು ಅಂದರೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ಕೈಯಲ್ಲಿರೋದನ್ನೆಲ್ಲ ಕಳ್ಕೊಂಡ್ರೆ ಆಮೇಲೆ ಯಾರು ಕೊಡಲ್ಲ. ಸಾಲ ಮಾಡಿದ್ರೆ ಮತ್ತೆ ಅದನ್ನ ತೀರ್ಸೋದಕ್ಕೆ ಏನಾಗುತ್ತೆ, ಒಂದಷ್ಟು ವರ್ಷ ಹೋಗ್ಬಿಟ್ಟಿರುತ್ತೆ. ಸೊ ಒಳ್ಳೆ ಟೈಮಲ್ಲಿ ದುಡ್ಡು ಬಂದಾಗ ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡಿ. ₹100 ₹10 ಖರ್ಚು ಮಾಡಿ ₹90 ಉಳಿಸಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಆ ರೀತಿ ಟೈಮ್ ಇವಾಗಿರೋವಂಥದ್ದು ನಿಮ್ಮದು. ಸೊ ಅದರಿಂದ ಚೆನ್ನಾಗಿದೆ, ಜೀವನ ಚೆನ್ನಾಗಾಗುತ್ತೆ. ಒಂದು ರೀತಿಯಲ್ಲಿ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕೊಡೋಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಲಕ್ಷ್ಮೀ ದೇವಸ್ಥಾನ ಎಲ್ಲಾದರೂ
ಈಗ ನಾವು ಹೇಳೋವಂಥದ್ದು ಗೊರವನಹಳ್ಳಿ ಲಕ್ಷ್ಮಿ ಇರ್ಬೋದು ಅಥವಾ ಕೊಲ್ಲಾಪುರ ಮಹಾಲಕ್ಷ್ಮಿ ಇರ್ಬೋದು, ಈ ರೀತಿ ಮಹಾಲಕ್ಷ್ಮಿ ದೇವಸ್ಥಾನಗಳಿಗೆ ವರ್ಷಕ್ಕೊಂದು 2 ಸರಿನಾದರೂ ಹೋಗಿ ಬರುವಂಥದ್ದನ್ನು ಮಾಡಿ, ಮನೆ ಹತ್ರ ಇರುವಂಥ ಯಾವ್ದಾದ್ರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಶುಕ್ರವಾರ ಮಲ್ಲಿಗೆ ಹೂವು, ಸ್ವಲ್ಪ ಕರ್ಪೂರ ಮತ್ತು ಈ ಒಂದು ವಾಸನೆ ಚೆನ್ನಾಗಿ ಸ್ಮೆಲ್ ಬರೋವಂಥದ್ದು, ವಾಸನೆ ಬರುವಂಥದ್ದು ಊದ್ಬತ್ತಿ ತೊಗೊಂಡೋಗಿ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಬನ್ನಿ, ನಿಮ್ಮ ಹೆಸರು ಅರ್ಚನೆ ಮಾಡಿಸ್ಕೊಂಡು ಬನ್ನಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರೋವಂಥದ್ದು ವೃಶ್ಚಿಕ ರಾಶಿಗೆ ಬಂಪರ್ ಟೈಮ್ ಅಂತ ಹೇಳ್ತೀನಿ. ಭಾಗ್ಯೋದಯವಾಗುವಂಥ ಟೈಮ್ ನಿಮ್ಮದು. ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಳ್ದೇ ಇರೋವಂಥ ಅಂದರೆ ನೀವು ಅಂದ್ಕೊಂಡೇ ಇರಲ್ಲ ಹಿಂಗಾಗತ್ತೆ ನನ್ನ ಜೀವನ ಅನ್ನೋವಂಥದ್ದು. ತಿರುಕನಿಂದ ರಾಜನವ್ರಿಗೂ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಎಲ್ಲೋ ಇರೋವಂಥ ಜೀವನ ಎಲ್ಲೋ ಹೋಗ್ಬಿಡುತ್ತೆ. ನೀವೇನು ಅಂದ್ಕೊಂಡಿರ್ತೀರೋ ಅದಕ್ಕಿಂತ ಒಂದು ಒಳ್ಳೆ ಲೈಫ್ನ ನಿಮಗೆ ಗೊತ್ತಿಲ್ಲದಿರೋ ಥರ ಕೊಡುವಂಥ ಟೈಮ್ ಇದು. ಸೊ ಲಕ್ ಚೇಂಜ್ ಆಗುವಂಥ ಟೈಮು, ಭಾಗ್ಯೋದಯ ಆಗುವಂಥ ಟೈಮು, ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಏನಿರುತ್ತೆ ಚೇಂಜ್ ಆಗುವಂಥದ್ದು. ನಿಮ್ಮ ಡ್ರೀಮ್ ಡೆಸ್ಟಿನೇಷನ್ಸ್ ಇರ್ಬೋದು, ಅಥವಾ ನಿಮ್ಮ ಡ್ರೀಮ್ ನೀವೇನು ಅಂದ್ಕೊಂಡಿರ್ತೀರ ಆ ರೀತಿ ಕೆಲಸ ಸಿಗುವಂಥದ್ದು ಇರ್ಬೋದು. ಈ ರೀತಿಯಲ್ಲೆಲ್ಲ ನಿಮ್ಮ ಜೀವನದ ಭಾಗ್ಯದ ಬಾಗಿಲು ತೆರೆಯುವಂಥದ್ದಾಗತ್ತೆ. ಸೊ ಆದಷ್ಟು ನೀವೇನು ಮಾಡಿ ಅಂತಂದರೆ, ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ಬರುವಂಥದ್ದು. ನಾನು ಆವಾಗಲೇ ಹೇಳ್ತಾ ಇರ್ತೀನಿ, ಯಾವಾಗಲೂ ಗುರು ಅಂತ ಬಂದಾಗ ಯಾವಾಗಲೂ ಕಡಲೆಬೇಳೆಯಿಂದ ಏನಾದರೂ ಪಾಯಸ ಮಾಡೋವಂಥದ್ದು, ಅಥವಾ ಕಡಲೆಬೇಳೆಯಿಂದ ಅಯಗ್ರೀವ್ ಅಂತ ಸ್ವೀಟ್ ಮಾಡ್ತಾರೆ, ಆ ಥರ ಸ್ವೀಟ್ಸ್ ಏನಾದರೂ ಕೊಡುವಂಥದ್ದು, ಅಥವಾ ಒಂದು 300 ಗ್ರಾಮು ಕಡಲೆಬೇಳೆನೇ ತೊಗೊಂಡೋಗಿ ದೇವಸ್ಥಾನಗಳು ಕೊಡುವಂಥದ್ದು. ಈ ರೀತಿ ಏನಾದರೂ ಮಾಡಿದಾಗ ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗ್ಲೂ ಅನುಭವಿಸಿ ಅಂತ ಹೇಳ್ತೀನಿ. ಈ ಲಕ್ಕು, ಈ ಟೈಮು, ಈ ಒಂದು ವರ್ಷ ಇರುತ್ತೆ, ಚೆನ್ನಾಗಿ ಎಂಜಾಯ್ ಮಾಡಿ ಸದುಪಯೋಗ ಮಾಡ್ಕೊಳ್ಳಿ ಆ ಒಂದು ಅವಕಾಶನ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿಯವರಿಗೆ ತುಂಬ ಚೆನ್ನಾಗಿ ಬರುವಂಥ ಟೈಮ್ ಈ ವರ್ಷ. ಯಾವುದಕ್ಕಪ್ಪ ಅಂತಂದರೆ, ಕಂಕಣ ಬಲ ಕೂಡ ಬರುವಂಥದ್ದು. ಪಾರ್ಟ್ನರ್ಸ್ ಅಂತ ನಾವೇನು ಹೇಳ್ತೀವಿ, ಎಷ್ಟೋ ಜನ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ದೂರ ಆಗಿ ಡಿವೋರ್ಸ್ವರೆಗೂ ಹೋಗ್ಬಿಟ್ಟಿರ್ತಾರೆ. ಮಾತುಕತೆ ಸಂಧಾನದ ಮೂಲಕ ಮತ್ತೆ ಒಟ್ಟಿಗೆ ಬಾಳೋವಂಥ ಒಂದು ಯೋಗ ಬರೋವಂಥದ್ದು ಇರ್ಬೋದು. ಎಷ್ಟೋ ಜನ ಮದುವೆಗೆ ನೋಡ್ತಾ ಇರ್ತೀರ, ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀವಿ, ಆಗ್ತಾ ಇಲ್ಲ ಅಂತ ಹೇಳ್ತಿರ್ತೀರ. ಅಂಥವ್ರಿಗೂ ಕೂಡ ಏನಂದರೆ ಕಂಕಣ ಭಾಗ್ಯ ಕೂಡ ಬರುವಂಥದ್ದು, ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಸಿಗುವಂಥ ಟೈಮು, ಮದುವೆ ಆಗುವಂಥ ಟೈಮು. ಸೊ ವಿವಾಹ ನೆರವೇರುವಂಥ ಟೈಮ್ ಇದಿರುತ್ತೆ. ಸೊ ಅದಕ್ಕೆ ಮಾತ್ರನೇ ನೀವು ಯೂಸ್ ಮಾಡ್ಕೋಬೇಕು ಈ ಟೈಮ್ನ. ಸೊ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಅಂತ ನೋಡಿಕೊಂಡು ಅದನ್ನು ಪರಿಹಾರ ಮಾಡಿಕೊಂಡು ಇಮಿಡಿಯೇಟಾಗಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ವರ್ಷದಲ್ಲಿ ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಮದುವೆ 100% ಗ್ಯಾರಂಟಿ ಅಂತ ಹೇಳುವಂಥದ್ದು. ಸೊ ನಿಮ್ಮ ಜಾತಕ ಸ್ವಲ್ಪ ದೋಷ ಇರ್ತವೆ, ದೋಷ ಇದ್ದಾಗ ನೋಡ್ಕೊಳ್ಳಿ. ಅದಕ್ಕೆ ತುಂಬ ವರ್ಷ ನಿಮಗೆ ಟೈಮ್ ಬಂದಿರಲ್ಲ, ಅಥವಾ ದೋಷ ಅರ್ದಿ ಇರೋದ್ರಿಂದ ಮದುವೆಗಳು ಸೆಟ್ ಆಗ್ತಿರಲ್ಲ, ಕೆಲವು ಎಂಗೇಜ್ಮೆಂಟಿಗೆ ಬಂದು ಕೂಡ ಹೋಗ್ತಿರ್ತವೆ. ಸೊ ಈ ಟೈಮ್ ಚೆನ್ನಾಗಿದೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ನೀವೇನು ಮಾಡಬೇಕು ಅಂತಂದರೆ, ವೃದ್ಧಾಶ್ರಮಗಳಿಗೆ ಏನಾದರೂ ಊಟಕ್ಕೆ ಕೊಡುವಂಥದ್ದು, ಬಟ್ಟೆ ಕೊಡುವಂಥದ್ದು, ಆ ರೀತಿ ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ಕೊಡಿ. ಒಂದು 10 kg ಕೊಡೋಕ್ಕಾಗುತ್ತೆ ಅಷ್ಟೇ ಕೊಡಿ, ಮೂಟೆ ತೊಗೊಂಡು ಕೊಡಿ ಅಂತ ನಾನು ಹೇಳೋದಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಕೊಡುವಂಥದ್ದು. ವೃದ್ಧರಿಗೆ ಏನಾದರೂ ಒಂದು ಹೆಲ್ಪ್ ಮಾಡುವಂಥದ್ದು. ಬೀದಿ ಬದಿಯಲ್ಲಿ ಎಷ್ಟೋ ಜನ ವೃದ್ಧರು ಕೆಲಸ ಮಾಡ್ತಿರ್ತಾರೆ, ಭಿಕ್ಷೆ ಬೇಡ್ತಿರ್ತಾರೆ, ನಮಗೆ ಗೊತ್ತಿರಲ್ಲ, ನೋಡೋದೇ ಇಲ್ಲ ನಾವು ಅವ್ರನ್ನೆಲ್ಲ. ರಾತ್ರಿ ಹೊತ್ತು ಅವ್ರು ಮಲಗುವಾಗ ಅವ್ರಿಗೊಂದು ಬೆಡ್ಶೀಟು ಇರಲ್ಲ ಓದ್ಕೊಳ್ಳೋದಕ್ಕೆ, ಮನೆ ಇಲ್ಲ, ಮೊದಲಾಗಿ ಎಲ್ಲೋ ಒಂದು ಫುಟ್ಪಾತ್ ಮೇಲೆ ಮಲಗಿರ್ತಾರೆ. ಅಂಥವ್ರಿಗೆ ಏನಾದರೂ ಸ್ಲಿಪ್ಪರ್ಸು ಅಥವಾ ಒಂದು ಬೆಡ್ಶೀಟು ಅಥವಾ ಒಂದು ಸ್ವೆಟರೋ ಏನಾದರೂ ಒಂದು ಕೊಡುವಂಥದ್ದನ್ನ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಇನ್ನು ನೆಕ್ಸ್ಟು ತುಂಬ ಚೆನ್ನಾಗಿರೋದು ಒಂದು ರಾಶಿ ಯಾವುದಪ್ಪ ಅಂದರೆ ಮೀನರಾಶಿಯವರಿಗೆ ನಾನು ಹೇಳ್ತೀನಿ, ಸಂತಾನ ಒಂದು ಫಲದ ಟೈಮು. ನಿಮ್ಮ ಪೂರ್ವ ಪುಣ್ಯ ನಿಮ್ಮನ್ನು ಕಾಪಾಡುತ್ತೆ ಅನ್ನುವಂಥದ್ದು. ಅಂದರೆ ಪೂರ್ವದಲ್ಲಿ ಮಾಡಿರೋವಂಥ ಪುಣ್ಯ ನಮ್ಗೆ ಇವಾಗ ಕೊಡುತ್ತೆ ಅನ್ನುವಂಥದ್ದು. ಆ ರೀತಿಯಲ್ಲಿ ನಾವೆಲ್ಲೋ ಒಂದು 10 ರೂಪಾಯಿ ಹಾಕಿ ಬಿಟ್ಟಿದ್ರೆ ಯಾವುದೋ ಒಂದು ಶೇರ್ಸ್ ಎಲ್ಲ ತೊಗೋತಾರಲ್ಲ ಕೆಲವರೆಲ್ಲ, 100 ರೂಪೀಸ್ನು ಒಂದು 200 ರೂಪಾಯಿ ಅಂತ ಶೇರ್ಸ್ ತೊಗೊಂಡಿರ್ತಾರೆ. ಅದು ಯಾವುದೋ ಕಾಲದಲ್ಲಿ ಹಾಕ್ಬಿಟ್ಟು ಮರ್ತೇ ಬಿಟ್ಟಿರ್ತಾರೆ ಏನೋ ಕೆಲವರಿಗೆ. ಇವಾಗ ಏನಂದರೆ ಅವ್ರ ಮಕ್ಳುಗಳು ಚೆನ್ನಾಗಿ ಅದನ್ನು ಎಂಜಾಯ್ ಮಾಡ್ತಿರ್ತಾರೆ ಅನ್ನೋವಂಥದ್ದು. ಆ ರೀತಿಯಲ್ಲಿ ನಿಮ್ಮ ಪೂರ್ವ ಪುಣ್ಯದ ಫಲ ಏನಿರುತ್ತೆ ಇವಾಗ ನಿಮ್ಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ಕೊಡುತ್ತೆ. ಏನಾದರೂ ಮಕ್ಕಳಿಗೆ ಸಂತಾನಕ್ಕೆ ಏನಾದರೂ ಯೋಚನೆ ಮಾಡ್ತಿರ್ತೀರ, ಪ್ಲ್ಯಾನ್ ಮಾಡ್ತಿರ್ತೀರ ಅಂದರೆ ಈ ಟೈಮ್ ನಿಮ್ಮದು ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಈ ಒಂದು ಪೂರ್ವ ಪುಣ್ಯದ ಒಂದು ಟೈಮಲ್ಲಿ ಈ IVF ಟ್ರೀಟ್ಮೆಂಟ್ಸ್ ತೊಗೊಳ್ಳೋವಂಥದ್ದು ಇರ್ಬೋದು, ಸಂತಾನ ಸಮಸ್ಯೆ ಬಗ್ಗೆ ಏನಾದರೂ ಯೋಚನೆ ಮಾಡ್ತಿರ್ತೀರ ಅಂತಂದರೆ ಈ ಒಂದು ಟೈಮ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಈ ಒಂದು 2026 ಮೀನರಾಶಿಯವರಿಗೆ ಸಂತಾನ ಫಲ ಕೊಡುವಂಥದ್ದಾಗುತ್ತೆ. ನಿಮ್ಮ ಪೂರ್ವ ಪುಣ್ಯದ ಫಲದ ಪ್ರಕಾರ ನಿಮ್ಗೇನೇನು ಅದೃಷ್ಟ ಬರಬೇಕು, ನೀವೇನು ಮಾಡಿ ಅಂದರೆ ಇನ್ವೆಸ್ಟ್ ಮಾಡಿ ಇಟ್ಟಿರ್ತೀರ ಒಳ್ಳೆತನನ, ಅದು ನಿಮಗೆ ಡಬಲ್ ಆಗಿ ತ್ರಿಬಲ್ ಆಗಿ ಮೆಚೂರ್ಡ್ ಆಗುತ್ತೆ ಇವಾಗ. ಸೊ ಅದರಿಂದ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ನೀವು ಯಾವಾಗಲೂ ಏನು ಮಾಡಬೇಕು ಅಂತಂದರೆ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಒಂದು 900 ಗ್ರಾಮು ತೊಗರಿಬೇಳೆ ಕೊಟ್ಟು ಬರುವಂಥದ್ದು. ಈ ರೀತಿ ಮಾಡ್ತಾ ಬನ್ನಿ, ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಭೂವರಹ ಸ್ವಾಮಿಯ ದರ್ಶನ ಮಾಡುವಂಥದ್ದು ತಿರುಪತಿಯಲ್ಲಿ, ಅದೇ ರೀತಿಯಲ್ಲಿ ಕಲ್ಲಳ್ಳಿಯಲ್ಲಿರೋಂಥ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಅಲ್ಲೂ ಕೂಡ ಏನಂತಂದರೆ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ ಒಂದು 900 ಗ್ರಾಮ್ ತೊಗರಿಬೇಳೆ ಈ ರೀತಿಯಲ್ಲಿ ಏನಾದರೂ ಒಂದು ದಾನ ಕೊಟ್ಟು ಬರುವಂಥದ್ದನ್ನು ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ಸೊ ಈ ಒಂದು 5 ರಾಶಿ 2026ರಲ್ಲಿ ಗೋಲ್ಡನ್ ಪೀರಿಯಡು, ಗೋಲ್ಡನ್ ಟೈಮು. ನಿಮ್ಮ ಜೀವನದ ಮಹತ್ವಾಕಾಂಕ್ಷೆಗಳು ಏನೇನಿರುತ್ತೆ ಆ ಆಕಾಂಕ್ಷೆಗಳೆಲ್ಲ ಈಡೇರುವಂಥ ಟೈಮ್. ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಸೊ ಈ ಒಂದು 5 ರಾಶಿಯವ್ರಿಗೆ ಒಳ್ಳೇದಾಗಲಿ. ಅದು ಬಿಟ್ಟು ಬೇರೆ ಯಾವ್ದ್ಯಾವ್ದು ರಾಶಿಗಳು ಇರ್ತಾರೆ ಅವ್ರಿಗೆಲ್ಲ ಕೆಟ್ಟದ್ದು ಅಂತಲ್ಲ, ಅವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಈ ವರ್ಷ ನಿಮ್ಮದು, ನೆಕ್ಸ್ಟ್ ವರ್ಷ ಅವ್ರದ್ದು. ಸೊ ಅವರಿಗೂ ಕೂಡ ಏನಂದರೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ನಮಸ್ತೆ.